ಮಾರ್ನಿಂಗ್ ಅನು ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸಾ? ಯಾಕೆ ಸರ್? ಫಾರ್ ಗುಡ್ ನ್ಯೂಸ್. ಯೋಚನೆ ಮಾಡಿ. ಇದೇನಿದು ಡಬ್ಬಿ? ಹಾಂ, ಸರ್ನ ಮೀಟ್ ಮಾಡಬೇಕಿತ್ತು, ಹೋಗ್ಬೋದಾ? ಹಾಂ, ಹೋಗಿ ಒಳಗಿದ್ದಾರೆ. ಯುವರಾಣಿ ಬಂದ್ಲು ಅಂದ್ರೆ ಇತ್ಲಲ್ಲಿ ನೋಡು ಅವರಾಣಿ ಅಂದಂಗೆ. ದುಡಿಯೋದು 3 ಕಾಸು, ಖರ್ಚು 6 ಕಾಸು. ಎಲ್ಲಾರ ಮನೇಲೂ ಎಲ್ಲಾ ಕೆಲಸ ಮಾಡೋದಕ್ಕೂ ಮಿಷಿನ್ ಐತೆ, ಆದ್ರೆ ನಮ್ಮ ಮನೇಲಿ ಎಲ್ಲಾ ಕೆಲಸನೂ ನಾನೇ ಮಾಡ್ಬೇಕು. ಇದೇನಿದು? ಯಾವನು ನಮ್ಮನೆ ಮುಂದೆ ಬಾಕ್ಸ್ನ ನಿಲ್ಸ್ಬಿಟ್ಟು ಹೋಗಿರೋನು? ಕೆಂಪಣ್ಣ, ಕೆಂಪಣ್ಣ! ಅಯ್ಯೋ, ಹೋಗಿ ಹೋಗಿ ನಿನಗೆ ಕೇಳ್ತೀನಲ್ಲ, ಕೆಂಬಕ್ಕೆ ಟೈಮ್ ಸಾಕಾಗಲ್ಲ ನಿಂಗೆ. ಫ್ರಿಜ್ಜು! ಅಯ್ಯೋ ಅಯ್ಯೋ ಅಯ್ಯೋ, ಕೆಂಪಣ್ಣ, ರಸ ನೋಡ್ಕೊಳ್ಳೋದಕ್ಕಾಗಲ್ವಾ? ಏನಾರು ಕೇಳಿದ್ರೆ ಮಾತಾಡಕ್ಕಂತೂ ಬರಲ್ಲ, ಮಾತಾಡ್ತಿದ್ದಂಗೆ. ವಿಷಯ ಲೇ ರಜನಿ, ನಿಮ್ಮ ಮನೇಲಿ ಅಷ್ಟು ದೊಡ್ಡ ಫ್ರಿಜ್ ಇದ್ರೂ ಇನ್ನೊಂದು ಫ್ರಿಜ್ ತಗೊಂಡಿದ್ಯಾ? ನನ್ನ ಹೊಟ್ಟೆ ಉರ್ಸಕ್ಕೆ ಅಂತ. ಇರ್ಲಿ ತಗೊಳಪ್ಪ, ನಾನು 100 ರೂಪಾಯಿ ಕೊಟ್ಟಿದ್ದೀನಿ. 100 ರೂಪಾಯಿ ಕೊಟ್ಟಿಲ್ಲ ಅಂತ ನಿಮ್ಮ ಓನರ್ಗೆ ಹೇಳು, ನಾನು ಮಾತಾಡ್ತೇನೆ. ಸರ್, ಏನು ಸರ್ ನಿಮ್ಮದು? ಅಯ್ಯೋ, ತಲೆ ಮಾಸ್ತವನು ಹೊಟ್ಟೆ ಹೋದಾಗ ಕೂಗ್ತಾ ಇದ್ರು. ಯಾಕ್ರಿ ಪುಷ್ಪ, ಏನಾಯ್ತು? ಅಯ್ಯೋ, ನಿಮ್ಮನೇಲಿ ಇಡ್ಬೇಕಾಗಿರೋ ಫ್ರಿಜ್ನ ನಮ್ಮನೆ ಬಾಗ್ಲಿಗೆ ಇಟ್ಟವನೆ ಆ ತಲೆ ಮಾಸ್ತವನು ಅಂದೆ. ಯಾಕ್ರಿ ನಿಮ್ಮ ಅಣ್ಣ ನಕ್ಕೊಂಡೋಯ್ತವ್ರೆ? ಇನ್ನೇನ್ ಮತ್ತೆ, ಫ್ರಿಜ್ ತಂದಿರೋದು ನಮ್ಮನೆಗಲ್ಲ, ನಿಮ್ಮನೆಗೇನೆ. ನಮ್ಮನೆಗ? ಹೂ ಕಣ್ರಿ, ಎಲ್ಲ ನಮ್ಮ ಅಣ್ಣಂದೇ ಪ್ಲಾನು. ಯಾಕೆ ನಂಬಕ್ ಆಗ್ತಿಲ್ವಾ? ಬನ್ನಿ. ಅಯ್ಯೋ ಬನ್ನಿ. ಅಯ್ಯೋ, ಬನ್ನಿ 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 ಅಂದ್ರೆ ಬನ್ನಿ. ಇದು ನಂದು ಮಾತ್ರ ಪ್ಲಾನ್ ಅಲ್ಲ, ನಿಮ್ಮ ಅಳಿಯಂದು ಕೂಡ. ಕಲರು, ಬ್ರ್ಯಾಂಡು ಎಲ್ಲ ಸೆಲೆಕ್ಟ್ ಮಾಡಿದೀವನೇ ಅಲ್ವೇನೋ? ಹೌದು ಹೌದು. ಅದು ಹಾಗಲ್ಲ, ಅದೆಲ್ಲ ಬೇಡ ಬೇಡ, ದಯವಿಟ್ಟು ಬೇಡ. ನಮ್ಮ ಸೊಸೆ ಬಾಯಿಯಿಂದ ಫ್ರಿಜ್ ತಗೋತೀನಿ ಅಂತ ಬಂದ್ಮೇಲೆ ನಾವು ಇಷ್ಟು ಮಾಡದೇ ಇರೋಕ್ಕಾಗತ್ತಾ? ಇದು ನಮ್ಮ ಕಡೆಯಿಂದ ಒಂದು ಸಣ್ಣ ಗಿಫ್ಟು. ಏನೋ? ಹೌದು, ಗಿಫ್ಟು. ಆದ್ರೂ ಅಯ್ಯೋ ಪುಷ್ಪ, ಅದೃಷ್ಟ ಬಂದಾಗ ಅಳತೆ ಮಾಡಬಾರ್ದು, ಬಂದಾಗ ಬರ್ಮಾಡ್ಕೋಬೇಕು. ಹೋಗಿ ಬರ್ಮಾಡ್ಕೊಳ್ಳಿ ಅಂದ್ರೆ. ಅಲ್ಲ, ಬ್ಲ್ಯಾಕ್ ಚೆಕ್ಗೆನೆ ಹಂಗೆ ಬಾಯಿ ಪಡ್ಕೊಂಡ್ರು, ಇನ್ನಿ ಫ್ರಿಜ್ಗೆ? ಇಲ್ಲ, ಅಪ್ಪನಿಗೂ ಮಗಳಿಗೂ ಏನಾರು ಮಾಡಿ ಒಪ್ಪಿಸ್ಬೇಕು. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಸರ್ ತಗೊಳ್ಳಿ ಸರ್, ನಿಮಗೋಸ್ಕರ. ಏನದು? ಇದರಲ್ಲಿ ಪಾಯಸ ಇದೆ, ನಿಮ್ಗೆ ಇಷ್ಟ ಆಗತ್ತೆ. ಇದೇನು ಲಂಚ್ ಟೈಮಾ? ಹಾಂ, ಏನಿದೆಲ್ಲ? ಕಮ್ ಇನ್. ಸರ್, ಅದು ಪೆಂಟಗನ್ ಸೊಲ್ಯೂಷನ್ ಬಗ್ಗೆ ಡಾಟಾ. ಮಯೂರ್, ಇವತ್ತಿಂದ ನನ್ನ ಶೆಡ್ಯೂಲ್ ನೀನು ಪ್ಲ್ಯಾನ್ ಮಾಡು. ಸರ್ ನಾನಾ? ಯಾಕೆ ಆಗಲ್ವಾ? ಯಾ ಶೋರ್ ಸರ್, ನಾನು ಮಾಡ್ತೀನಿ. ಗುಡ್. ನೀನು ನಿಂತ್ಕೊಂಡಿದ್ಯಾ? ಇನ್ನು ಬೇರೆ ಏನಾದರೂ ಇತ್ತಾ? ದೆನ್ ಗೋ ಬ್ಯಾಕ್ ಟು ವರ್ಕ್. ಕಾಂಗ್ರ್ಯಾಚುಲೇಷನ್ ಮೇಡಮ್. ನನಗೆ FM ಅಂತ ಹೆಸರು ಸುಮ್ಮನೆ ಇಟ್ಟಿಲ್ಲ, ನಂಗೆಲ್ಲ ನ್ಯೂಸ್ ಗೊತ್ತಾಗುತ್ತೆ. ನಿಮ್ಗೆ ಒಳ್ಳೇದಾಗಲಿ. ಕಂಗ್ರ್ಯಾಚುಲೇಷನ್ಸ್ ಅನು. ಗುಡ್ ನ್ಯೂಸ್ ಅನು, ಕಂಗ್ರ್ಯಾಚುಲೇಷನ್ಸ್. ಅನು, ನೀನು ನಿನ್ನ ಜಾಯ್ನಿಂಗ್ ಫಾರ್ಮ್ ಅಲ್ಲಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿ ಫಿಲ್ ಮಾಡಿದ್ಯಾ ಅಲ್ವಾ? ಎಸ್ ಮ್ಯಾಮ್. ಹೌ ಅಬೌಟ್ ಯುವರ್ ಮ್ಯಾರಿಟಲ್ ಸ್ಟೇಟಸ್?
But you're engaged now. ಮ್ಯಾಮ್ ಇಲ್ಲ ಮ್ಯಾಮ್, ನಾಟಕ ಆಡ್ಬೇಡ. ಇಲ್ಲ ಮ್ಯಾಮ್, ಯಾರು ಹೇಳಿದ್ದು ನಿಮ್ಗೆ? From the horse's mouth. ನಿನ್ ಫಿಯಾನ್ಸೇನೆ ಹೇಳಿದ್ದು. ಅಂದ್ರೆ ನಿನ್ ಮದುವೆ ಆಗ್ತಿರೋ ಹುಡುಗ. ಮ್ಯಾಮ್, ನಮ್ಮಿಂದ ಮುಚ್ಚಿಡ್ಬೇಕು ಅಂತಾನೆ ಹೀಗೆಲ್ಲ ಮಾಡಿದ್ಯಾ ಅಲ್ವಾ? ಹೇಳಿದಿದ್ರೆ ನಾವು ಖುಷಿ ಪಡ್ತಿದ್ವಪ್ಪ. ಇಲ್ಲ ಮ್ಯಾಮ್, ನಂಗೇನು ಗೊತ್ತಿಲ್ಲ ಮ್ಯಾಮ್. ನೀನ್ ಯಾವಾಗ ನಿಜ ಮಾತಾಡೋದನ್ನ ಕಲಿತೀಯ ಅನು. ಅಟ್ಲೀಸ್ಟ್ ಈ ತರ ಸಿಚುಯೇಷನ್ ಇದೆ ಅಂತ ಹೇಳಿದ್ರೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ಕೆಲಸ ಸಿಗ್ತಾ ಇತ್ತು. ಮ್ಯಾಮ್, ಇಲ್ಲ ಮ್ಯಾಮ್, ನಿಮ್ಗೆ ಇದನ್ನೆಲ್ಲ ಯಾರು ಹೇಳಿದ್ದು? ನಿನ್ ಪದೇ ಪದೇ ಅದನ್ನೇ ಹೇಳ್ತಿರ್ಬೇಕಾ? ನಿನ್ನ ಭಾವಿ ಗಂಡ ಅವ್ರ ಹೆಸರು ನಾನೇ ಹೇಳ್ಬೇಕಾ? ಮ್ಯಾಮ್, ಹೈಟ್ಸ್ ಯು ಆರ್. ಆರ್ಯ ಸರ್ ಕೂಡ ಇದಕ್ಕೆ ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಶಾರ್ಟ್. ಕ್ಲೈಂಟ್ಗೆ ನಾವು ಕೊಡೋ ಪ್ರೆಸೆಂಟೇಷನು ತುಂಬ ಇಂಟೆಲಿಜೆಂಟ್ ಅನ್ಸ್ಕೊಳ್ಳೋ ಬದಲು ಸಿಂಪಲ್ ಆಗಿ ಅರ್ಥ ಆಗೋ ಥರ ಇರಲಿ. ಶೋರ್ ಸರ್, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ವೆನ್ ಯು ಪ್ರೆಸೆಂಟ್ ಸಮಥಿಂಗ್ ಯು ರಿಪ್ರೆಸೆಂಟ್ ಮೀ. ನಮ್ಮ ಕಂಪನಿಯಿಂದ ಹೊರಗೆ ಹೋಗೋ ಒಂದು ಸಾಮಾನ್ಯ ಮೇಲ್ ಕೂಡ ಶುಡ್ ಹ್ಯಾವ್ ಇಟ್ಸ್ ಓನ್ ಸ್ಟ್ಯಾಂಡರ್ಡ್ ಆ್ಯಂಡ್ ಕ್ಲಾಸ್. ವೇಸ್ಟ್ ಮಾಡೋಷ್ಟು ನಮ್ಮ ಹತ್ರ ಟೈಮ್ ಇಲ್ಲ. ಅಡಚಣೆಗಳ ಮೇಲೆ ಗಮನ ಕೊಡೋ ಬದಲು ಗುರಿ ಮೇಲೆ ಗಮನ ಕೊಡಿ. I thought, sir, instead of using this regular chat. ಗುಡ್ ಭಾವನಾ, ನಿನ್ನ PPTಗೆ ಇದೇ USB. ಇದೇ ಥರದ್ದು ಸೆಲ್ಲಿಂಗ್ ಪಾಯಿಂಟ್ಸ್ ಮೇಲೆ ಕೆಲಸ ಮಾಡು. ಗುಡ್ ಸರ್, ಇದು ಕ್ಲೌಡಲ್ಲಿ ಅಪ್ಡೇಟ್ ಆಗಿದೆಯಾ? ಚೆಕ್ ಮಾಡು. ಗುಡ್, ಐ ಆಮ್ ಇಂಪ್ರೆಸ್ಡ್. ಹಬ್ಬ, ಹೇಗೋ ಅಪ್ರೂವಲ್ ಆಯ್ತು. ಬಾ ಅನು, ಊಟಕ್ಕೆ ಹೋಗೋಣ. ಇಲ್ಲ, ನೀನು ಹೋಗು. ಯಾಕೆ? ಡಯಟಾ? ಇಲ್ಲ, ನಂಗೆ ಹಸಿವಿಲ್ಲ, ಹೋಗು.